ಪಾಹಿಮಾಂ ಜಗದಾರಾಧ್ಯ ವಿಶ್ವಾರಾಧ್ಯ ಕುಲೋದ್ಭವಾಃ ಯಸ್ಯ ಸ್ಮರಣ ಮಾತ್ರೇಣ ಋಣಾನ್ಮುಕ್ತಿಕರಸ್ಥಿತಃ ತಂ ವಂದೇ ಜಗದಾಧಾರಂ ವಿಶ್ವಾರಾಧ್ಯಂ ಜಗದ್ಗುರುಂ. ಪ್ರಾತಸ್ಮರಣೆ ಗುರುವಿನನ್ನು ಸ್ಮರಿಸಿಕೊಂಡು ವಿಶ್ವಾರಾಧ್ಯ ಬಗಳಾಂಬಿಕಾ ತಾಯಿಯನ್ನು ಸ್ಮರಿಸಿ ಅವರ ಪವಿತ್ರ ಪ್ರಾಂಗಣದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡ ಹಲವಾರು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಧ್ಯೆ ನಡೆದು ಬಂದಂತಹ ಎರಡನೇ ದಿನದ ಗುರು ಶಿಷ್ಯರ ಸಮಾಗಮ ಕಾರ್ಯಕ್ರಮದ ದಿವ್ಯ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಸಾಂಪ್ರದಾಯಿಕವಾಗಿ ತಮ್ಮ ಅನುಭವ ಹಂಚಿಕೊಂಡಂತಹ ಶ್ರೀ ಕ್ಷೇತ್ರದ ಹಿರಿಯ ಸ್ವಾಮಿಗಳವರಾದ ಶಿವಶೇಖರ ಸ್ವಾಮಿಗಳವರಿಗೂ, ಅನುಭವವನ್ನು ನೀಡಿದಂತ ಚರಬಸವೇಶ್ವರ ಶಹಾಪುರ ಸಂಸ್ಥಾನದ ಹಿರಿಯರು, ಲಿಂಗ ಪೂಜಾ ಲೋಲರು ಆದಂತ ಬಸವಯ್ಯ ಶರಣರವರಿಗೂ, ಸಿದ್ದೇಶ್ವರ ಸ್ವಾಮಿಗಳವರು ಹಿಟ್ನಾಳ್ರವರಿಗೂ, ವಿರೂಪಾಕ್ಷ ದೇವರು ವಿಜಯಪುರವರೆಗೂ, ವಿದ್ಯಾವತಿ ತಾಯಿ ಕಲಬುರಗಿಯವರೆಗೂ, ವೀರಣ್ಣ ಶಾಸ್ತ್ರಿಗಳು ರೋಗಿಯವರೆಗೂ, ಗುಂಡಣ್ಣ ಶಾಸ್ತ್ರಿಗಳು ಆಲೂರವರೆಗೂ, ಪಂಡಿತರು ಹಿರಿಯರು ಆದಂಥ ಅನುಭಾವಿಗಳಾದ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಐನಾಪುರ ಅವರಿಗೂ, ಇನ್ನೋರ್ವ ಪಂಡಿತರಾದಂತಹ ಬಸವರಾಜ ಶಾಸ್ತ್ರಿಗಳು ಎಲೆಕೂಡಲಿಗೆ ಶಹಾಪುರ ಅವರಿಗೂ, ಸಿದ್ದರಾಮ ಶರಣರು ಜಂಬಲ್ದಿನಿ ಅವರಿಗೂ, ಬಸವರಾಜ ಗವಾಯಿಗಳವರು ಬಂಟೂರು ಅವರಿಗೂ ಮತ್ತು ತಬಲಾ ಸಾಥ್ ನೀಡಿದಂತ ಯಮನೇಶ್ ಯಾಳಗಿ ಅವರಿಗೂ, ವಸುಂಧರಾ ಸುರ್ಪುರ್ ಅವರಿಗೂ, ಪಾಲ್ಗೊಂಡಂತ ಎಲ್ಲ ಶರಣ ಶರಣಿಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರೋ ನಿಮ್ಮೆಲ್ಲರ ಆರಾಧ್ಯ ದೇವನಿಗೆ ಶರಣಾರ್ಥಿ. ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ್ ಬುದ್ಧರಾಗುವವರನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವವರನಯ್ಯ, ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವರೇನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರೇನಯ್ಯ, ಅಧಿಕಾರವನ್ನು ನಿರಾಕರಿಸಿದವರೆಲ್ಲ ಅಥರ್ಣಿಯ ಶಿವೈಗಳಾಗುವರೇನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವರೇನಯ್ಯ, ಸ್ವತಂತ್ರ ಸಿದ್ದೇಶ್ವರ ನಿನ್ನ ಹೆಸರುಗಳವರೆಲ್ಲ ನೀನಾಗುವರೇನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನ ಏಕಮುಖವಾಗಿ ಕರೆದುಕೊಂಡು ಹೋದಂತ ತತ್ವಜ್ಞಾನಿಗಳು. ಆ ಪುಣ್ಯಾತ್ಮ ದೇಹ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂತಹ ಉದಾತ್ತ ತತ್ವಕ್ಕೆ ಹೋಗಿ ಆತ್ಮ ತತ್ವವನ್ನ ಲೋಕಕ್ಕೆ ಬಿತ್ತರಿಸಿದಂತಹ ಪುಣ್ಯಾತ್ಮರು. ಆ ತತ್ವಕ್ಕೆ ಆಧಾರ ರೂಪವಾಗಿ ಇವತ್ತು ನಡೆದು ಬಂದಂತಹ ಕಾರ್ಯಕ್ರಮ ಗುರು ಶಿಷ್ಯರ ಸಮಾಗಮ. ಇದು ಬಹಳ ವಿನೂತನವಾದಂತಹ ಕಾರ್ಯಕ್ರಮ. ಗುರು ಶಿಷ್ಯ ಸಮಾಗಮ. ಯಾರೋ ಗುಂಡಣ್ಣ ಶಾಸ್ತ್ರಿಗಳು ಯಾರೋ ಮತ್ತೊಬ್ಬರು ಶಾಸ್ತ್ರಿಗಳು ಹೇಳಿದ್ರು, ಸಮಾಗಮ ಅಂತ ತಿಳ್ಕೊಂಡ್ರೆ ಅಂದ್ರೆ ಸಮ ಆಗಮನ ಅಂದ್ರೆ ಇಲ್ಲಿ ಗುರುಗಳು ಮತ್ತು ಶಿಷ್ಯರನ್ನ ಕೂಡಿಕೊಂಡು
ಅನುಭವವನ್ನು ಹಂಚಿಕೊಳ್ಳತಕ್ಕಂಥ ಪವಿತ್ರ ದಿನ. ಮೊನ್ನೆ ತಾನೇ ಲಕ್ಷಾಂತರ ಜನರ ಮಧ್ಯೆ, ಅದು 5 ಲಕ್ಷಾಂತರ 6 ಲಕ್ಷಾಂತರ ಪೊಲೀಸ್ ಇಲಾಖೆಯವರ ಮಾಹಿತಿ ಮೇರೆಗೆ ಅಷ್ಟು ಲಕ್ಷ ಜನಸಂಖ್ಯೆಯ ಮಧ್ಯೆ ಜಾತ್ರೋತ್ಸವ ಜರುಗಿದಂಥದ್ದಾಗಿತ್ತು. ಎಲ್ಲ ಖುಲ್ಲಾಗಿತ್ತು. ಎಲ್ಲಿ ಬಂತಲ್ಲೇ ಅವರಿಗೆ ಸುದ್ದಿ ಮುಟ್ಲಿ ಇವ್ರಿಗೆ ಸುದ್ದಿ ಮುಟ್ಲಿ ಅಂತ ತಿಳ್ಕೊಂಡು ಎಲ್ಲಾ ಕಡೆಗೆ ಮೈಕ್ ಹಚ್ಚಿದ್ರು. ಆದ್ರೆ ಇವತ್ತು ಹಾಗಿಲ್ಲ. ಅದರಲ್ಲೇ ಛಾನಿ ಹಿಡಿದು ಚಟಾಸ್ ತೆಗೆದು ಲಕ್ಷ ಬಂದಂತ ಭಕ್ತರ ಮಧ್ಯದಲ್ಲಿ ಎಷ್ಟು ಶಿವದೀಕ್ಷೆ ತಗೊಂಡ್ರು ಅಂದ್ರೆ ವಿಶ್ವಾರಾಧ್ಯರ ಸಂತತಿಗೆ ಒಳಪಟ್ಟಿರ್ತಾರ ಅವ್ರನ್ನಷ್ಟೇ ಕೂಡ್ಕೊಂಡು ಮಾತಾಡತಕ್ಕಂತ ಕಾರ್ಯಕ್ರಮ ಇದು ಗುರು ಶಿಷ್ಯರ ಸಮಾಗಮ. ವಿಶ್ವಾರಾಧ್ಯರ ಪದ್ಧತಿ ಜಾತಿ ಮತ ಪಂಥ ಪಂಗಡಗಳಿಲ್ಲ. ಬಸವರಾಜ ಶಾಸ್ತ್ರಿಗಳವರು ಕಾರ್ಯಕ್ರಮದ ಪೂರ್ವದಲ್ಲಿ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಚೆನ್ನಪ್ಪಗೌಡ ಮೋಸಂಬಿ ಅಂತ ತಿಳ್ಕೊಂಡಂದಾಗ ಅವರು ನಮ್ಮ ಮಠದ ಸದ್ಭಕ್ತರು, ಸುಮಾರು ವರ್ಷ ಮೊದಲು ನಡ್ಕೊಂಡು ಬಂದಂತವ್ರವರು. ಅವ್ರದ್ದು ಬಹಳ ಸಾತ್ವಿಕ ಮನೋಭಾವದ ಶಿಷ್ಯ. ಅವ್ರದೊಂದು ಏನು ಅನುಭವ ಅಂತ ಕೇಳಿದ್ರೆ, ನಿಮ್ಮ ವಿಶ್ವಾರಾಧ್ಯರ ಗುಡಿಗಳು ನೀವೆಲ್ಲೆಲ್ಲಿ ಕಟ್ತೀರಿ ಅಲ್ಲಿ ಆಯಾ ಜಾಗದವರಿಗೆ ಆಯಾ ಊರವರಿಗೆ ಎಲ್ಲಿ ಗುಡಿ ಕಟ್ತಿರ್ ಮುಖ್ಯನೋ ಆ ಕಟ್ಟಿದಂತ ಗುಡಿಯಲ್ಲಿ ಜಾತ್ರೆ ಮಾಡ್ಲಾಕ ನಾ ತೇರು ಮಾಡಿ ಕೊಡ್ತೀನಿ ಅಂತ ಅವನ ಸಂಕಲ್ಪ. ಅಂಥ ಪುಣ್ಯಾತ್ಮರನ್ನ ವೇದಿಕೆ ಬಂದಾರ ಅಂತ ತಿಳ್ಕೊಂಡಂದ್ರೆ ಪಾಪ ಅವ್ರಿಗೂ ಸನ್ಮಾನ ಮಾಡಾಮ ಅಂತ ತಿಳ್ಕೊಂಡಂದಾಗ ಅವ್ರಿಗೆ ಚೆನ್ನಪ್ಪಗೌಡ ಮೋಸಂಬಿ ಅನುಭಾವಿ ಶರಣರು ಅಂತ ಹೇಳಪ್ಪ ಅಂತ ನಾನಂದು ಬಸವರಾಜ ಶಾಸ್ತ್ರಿಗಳಿಗೆ ಅವ್ರು ನಮ್ಮ ಜಿಲ್ಲಾ ಅವ್ರ ಸಮಾಜದ ಅಧ್ಯಕ್ಷರಂತ ತಿಳ್ಕೊಂಡು ಹೇಳಿದ್ರು. ವಿಶ್ವಾರಾಧ್ಯನ ಕ್ಷೇತ್ರ ಅಂದ್ರೆ ಜಾತಿ ಮತ ಸಮಾಜ ಗುಂಪು ಜಾತ್ಯತೀತ ತತ್ವದ ಮೇಲೆ ನಿಂತಂತ ಕ್ಷೇತ್ರ. ಅದಕ್ಕೆ ನೋಡಪ್ಪ ಇಲ್ಲಿ ಅವರು ಇವರು ಅನ್ನುವಂಥದ್ದಲ್ಲ, ಸಮಾಜ ಅನ್ನುವಂಥ ಶಬ್ದ ಬಂದದಂದ್ರೆ ಅಲ್ಲಿ ಕುಂತಂತೆಲ್ಲರೂ ವಿಶ್ವರಾಜ್ಯನ ಸಮಾಜದವರು ಅಂತ ತಿಳ್ಕೊಂಡು ಅವ್ರನ್ನ ಹಾಕಿದ್ರೆ ಅವ್ರ ಕಡೆಯಿಂದ ಉದ್ಘಾಟನೆ ಆಯ್ತು. ಕ್ಷೇತ್ರದ ತತ್ವವನ್ನ ಒಳಹೋಗಿ ನೋಡಿದಾಗ ಆ ಸಣ್ಣ ಸ್ವಾಮಿಗಳು ಏನೋ ಮೊದಲ ಗುರುವಿನ ಪ್ರಾರ್ಥನೆ ಮಾಡ್ತಾರ. ಆದ್ರೆ ನಾನು ಕೂಡ ಅದು ವಿಶ್ವರಾಜ್ಯನ ತಾತ ಅಂದ್ರೆ ಬನ್ನಯ್ಯ ಶಾಸ್ತ್ರಿಗಳ ಅಪ್ಪ. ಅವರು 14 ವರ್ಷ ಬ್ರಹ್ಮ ರಾಕ್ಷಸನಿಂದ ವಿದ್ಯೆ ಸಂಪಾದನೆ ಮಾಡಿಕೊಂಡು ಹಲವಾರು ಪುರಾಣಗಳನ್ನು ಬರೆದು ಅವರಲ್ಲಿ ಇಂಥ ಒಂದು ವಿದ್ಯೆ ಪ್ರಾಪ್ತಿ ಆಗ್ತಿತ್ತಂತ. ಆದ್ರೆ ಕೆಲವು ದಿನಗಳಲ್ಲಿ ಅದು ತಪ್ಪಿತ್ತು ಅಂತ ತಿಳ್ಕೊಂಡು ಹೇಳುವಂಥವ್ರು ಆಗ್ತಾರೆ. ಅಂದ್ರೆ ನೀ ಕಣ್ಣು ಮುಚ್ಚಿ ಯಾವ ಊರು ಹೋಗ್ಬೇಕಂತ ತಿಳ್ಕೊಂಡು ಅನ್ಕೊಂತಿ, ಆ ಊರಾಗ ಹೋಗಿ ಅದೃಶ್ಯ ಸ್ವರೂಪವಾಗಿ ಅಲ್ಲಿ ಇಳ್ಕೊಂತಿ ಅನ್ನುವಂತ ವಿದ್ಯೆಯನ್ನ ಅವ್ರು ಇನ್ನೂ ಸ್ವಲ್ಪ ದಿನಗಳಲ್ಲಿ ಪಡ್ಕೊಂತಿದ್ರು. ಯಾಕೋ ತಪ್ಪು ಹೋಯ್ತು ಅಂತ ತಿಳ್ಕೊಂಡು ಅವರ ಚಾರಿತ್ರ್ಯದಲ್ಲಿ ಬರುವಂಥದ್ದಾಗ್ತದೆ. ಆ ಪುಣ್ಯಾತ್ಮ ಅದಿಷ್ಟು ಮಾಡಿದ್ನಂತಂದ್ರ ಪಾದಯಾತ್ರೆದಾಗ ಬರ್ರಿ ಅಂತ ತಿಳ್ಕೊಂಡು ನೀವೆಲ್ಲರಿಗೂ ಕರೆದು ನಾ ಮುಂದೆ ಸಹಜ ಹೋಗಿ ಯಾವ ಊರಾಗ ನಡೆದು ಬಿಡ್ತಿದ್ದೆ ನಾನು. ಅಂಥ ಬಸವಲಿಂಗ ಆರ್ಯರು ತಮ್ಮ ಮನೆತನದ ಶಿಲ್ಪಿ ನಿರ್ಮಾತೃರಾದಂಥ ಬನ್ನಿ ಬಸವಾರ್ಯರನ್ನು ಒಳಗೊಂಡು ಒಂದು ಶ್ಲೋಕ ಬರೆದ್ರು. ಏನಂತ ಕೇಳಿದ್ರೆ, ವೀರಶೈವ ಮತಾಚಾರ್ಯೋ ಬನ್ನಿ ಬಸವ ಜಗದ್ಗುರು ಪಾಹಿ ಮಾಂ ಜಗದಾರಾಧ್ಯ ವಿಶ್ವಾರಾಧ್ಯ ಕ್ರೋದ್ಭವ. ನಾವು ಸಹಜವಾಗಿ ಅನ್ಕೊಂತ ಬಂದೇವೆ. ಎಲ್ಲಿಂದಂದ್ರೆ ಗಮಾರದಾಗಿದ್ದಾಗ ಈರೂಢದಲ್ಲಿದ್ದಂತ ಸಂದರ್ಭದಲ್ಲಿ ಆ ಮಂತ್ರ ಸಹಜವಾಗಿ ನಾನು ಅಂತಿದ್ದೆ. ಈಗಲೂ ಕೂಡ ಅದೇ ಪರಂಪರೆ ಅನ್ನುವಂಥವ್ರು ಆಗ್ತೀವಿ. ಅಂದ್ರೆ ಸ್ವಲ್ಪ ವ್ಯತಿರಿಕ್ತವಾಗಿ ಅದಕ್ಕೆ ಬದಲಾವಣೆ ಮಾಡಿ ಏನ್ ಮಾಡಿದೆವು ಅಂತ ಕೇಳಿದಾಗ, ಗಂವಾರದ ಇದೆಲ್ಲ ಪರಂಪರೆಗೆ ಮೂಲ ಗಂವಾರ ಅಂತ ತಿಳ್ಕೊಂಡು ಅಂದ್ರೂ ಕೂಡ ಅದು ಈರೂಢದಲ್ಲಿ ಆಗ್ತದೆ. ಈರೂಢದಲ್ಲಿ ಆದಾಗ ಸಮಾಜ, ಇದು ಧರ್ಮ, ದೇವರು ಅನ್ನುವಂತ ಶಬ್ದಗಳು ಬಳಕೆಯಲ್ಲಿ ಬರುವಂತವಾಗ್ತಾವ.
ಇವೆಲ್ಲವೂ ಕೂಡ ದಾಟಿ ನಿಂತದ್ದಕ್ಕೆ ಆರೂಢ ಅಂತ ತಿಳ್ಕೊಂಡಂತಾರ. ನಾನು ವಿಶ್ವರಾಜ್ಯರ ಆರೂಢ ತತ್ವಕ್ಕೆ ಬಂದು ನಿಂತೀನಿ ಅಂತಂದ ಬಳಿಕ ವೀರಶೈವ ಅನ್ನುವಂತ ಶಬ್ದ ತೆಗಿಬೇಕು. ಆ ಶಬ್ದ ಎಲ್ಲಿರ್ಬೇಕಂತ ಕೇಳಿದಾಗ ಸನಾತನ ಧರ್ಮಾಧೀಶಾಯ, ಅಂದ್ರೆ ಎಲ್ಲಾ ಧರ್ಮಕ್ಕೆ ಮೂಲ ಪುರುಷ ಯಾರಂತಂದ್ರ ಶಿವ. ಆ ಶಿವನಿಂದಲೇ ಕೂಡ ಎಲ್ಲಾ ದ್ವೈತ, ಅದ್ವೈತ, ಶಕ್ತಿ ಶಕ್ತಾದ್ವೈತ ಈ ಎಲ್ಲಾ ತತ್ವಗಳು ಅವನಿಂದ ಬಂದಂಥವು. ಅವು ಇವು ಪಂಗೆ ಹಿಡಿಯಂಥದ್ದು ಬೇಡ. ಈ ವಿಶ್ವರಾಧ್ಯನ ಬೃಹತ್ ಪ್ರಮಾಣವಾದಂತ ಸಮುದ್ರಕ್ಕೆ ಬಂದು ನಾವು ಸೇರಿವೆ ಅಂತಂದ ಬಳಿಕ ಸನಾತನ ಧರ್ಮ ಅನ್ನುವಂತ ಹೆಸರು ಇಡಬೇಕಂತ ತಿಳ್ಕೊಂಡು ನಾನು ಈ ಮಠಕ್ಕೆ ಬಂದ ನಂತರ ವೀರಶೈವ ಮತಾಚಾರ್ಯ ಬನ್ನಿ ಬಸವ ಜಗದ್ಗುರು ಅನ್ನುವಂತ ಶಬ್ದವನ್ನು ಬಿಟ್ಟು ಸನಾತನ ಧರ್ಮಾಧೀಶಾಯ ಬನ್ನಿ ಬಸವ ಜಗದ್ಗುರು ಅಂತ ತಿಳ್ಕೊಂಡು ತೆಗೆದುಕೊಂಡು ಹೋಗುವಂತವ್ರು ಆಗ್ತೀವಿ ನಾವು. ಅದೇ ಪರಂಪರೆಯಲ್ಲಿ ಈ ಕ್ಷೇತ್ರ ಬೆಳೆದು ಇವತ್ತು ಲಕ್ಷ ಜನರ ಅಂತರಾತ್ಮಕ ವಿಶ್ವರಾಧ್ಯರ ಒಂದು ನಡೆ ನುಡಿ, ವಿಶ್ವರಾಧ್ಯರ ಬದುಕನ್ನ ಮುಟ್ಟಿಸುವಂತಹ ಕೆಲಸ ಈ ಕ್ಷೇತ್ರದಿಂದ ಆಗುವತಕ್ಕಂಥದ್ದಾಗಿದೆ. ಆ ವಿಚಾರದಲ್ಲಿ ಎಲ್ಲಾ ಪಂಡಿತರು ಹೇಳಿದಂಥವ್ರು ಆಗ್ಯಾರ. ಮತ್ತ ಅದನ್ನೇ ಬಿಚ್ಚಿ ಹೇಳ್ಕೊಂತ ಕುಂತ್ರ ಯಪ್ಪ ಭಾಳ ಆಯ್ತಪ್ಪ ಯಪ್ಪ ಅಂತ ಹೇಳ್ಕೊಂಡು ನನ್ನಂತ ಶಬ್ದ ಬರಬಹುದು. ಸ್ವಾಮಿ ವಿವೇಕಾನಂದರಿಗೆ ಎಲ್ಲೇ ಒಬ್ರು ಕೇಳಿದ್ರಂತ, ನಿಮ್ ಗುರುಗಳು ಹೆಂಗ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದ ಹೇಳಿದ್ರಂತ, ನಮ್ಮ ಗುರುವಿನ ಕ್ಷಣ ಮಾತ್ರ ದೃಷ್ಟಿಯಲ್ಲಿ ನೀವು ದೊಡ್ಡ ಪಂಡಿತರಾಗಿರಿ, ದೊಡ್ಡ ಪಾಮರರಾಗಿದ್ದೀರಿ, ದೇಶ ವಿದೇಶಗಳಲ್ಲಿ ನಿಮ್ಮನ್ನು ಕೊಂಡಾಡುವಂತಹ ಒಂದು ಶಕ್ತಿಯನ್ನು ಗಳಿಸಿರಿ. ನೀವೇ ಹಿಂಗಿರ್ಬೇಕಾದ್ರೆ ನಿಮ್ಮ ಗುರು ಹೆಂಗಿರ್ತಾನ? ಅವಾಗ ಸ್ವಾಮಿ ವಿವೇಕಾನಂದ ಹೇಳಿದ್ರಂತ, ನನ್ನ ಗುರುವಿನ ದೃಷ್ಟಿಯಲ್ಲಿ, ಗುರುವಿನ ಪಾದದಲ್ಲಿ ಹ್ಯಾಂಗದ ಶಕ್ತಿ ಅಂತ ತಿಳ್ಕೊಂಡೆ ಕೇಳಿದ್ರೆ ಕ್ಷಣ ಮಾತ್ರದಲ್ಲಿ ಅವನ ದೃಷ್ಟಿ ನಮ್ಮ್ಯಾಗ ಬಿತ್ತಂತಂದ್ರೆ ನನ್ನಂತ ಸಾವಿರ ವಿವೇಕಾನಂದನು ಹುಟ್ಟಿಸುವಂತ ಶಕ್ತಿ ನನ್ನ ಗುರುವಿನ ದೃಷ್ಟಿಯಲ್ಲಿ ಆದ ಅಂತ ಹೇಳಿದ್ರಂತ. ನಮಗೆಲ್ಲರಿಗೂ ದೇವ್ರು ಗೊತ್ತಿಲ್ಲ. ನಮಗೆ ದೇವ್ರು ಯಾರಂದ್ರೆ ದೇವರು ಅವನೇ ವಿಶ್ವರಾಜ್ಯ, ಗುರು ಅಂದ್ರೆ ವಿಶ್ವರಾಜ್ಯ. ಸಂತ ಕಬೀರದಾಸ ಹೊಂಟಂತ ಸಂದರ್ಭದಲ್ಲಿ ಅವ್ರ ಗುರುಗಳು ಭೇಟಿಯಾದಾಗ ಅವ ಕಬೀರದಾಸ ಜ್ಞಾನಿ ಇದ್ದ. ಅವ ಗುರುವಿಗೆ ಹಿಂಗ ನೋಡಿದ, ಒಂದು ಮಂದಿರ ಮುಂದೆ ನಿಂತಿದ್ದ. ಅವನಲ್ಲಿ ಒಂದೊಳಗೊಂದು ಜಿಜ್ಞಾಸೆ ಹುಟ್ಟಿತ್ತು, ಒಂದು ಕಲ್ಪನೆ ಬಂತು. ನಾನು ದೇವರ ಗುಡಿ ಮುಂದೆ ಬಂದು ನಿಂತೀನಿ, ಬಲಕ ನನ್ನ ಗುರು ನಿಂತಾನ, ನಾ ಓದ್ಕೊಂತ ಬಂದೀನಿ. ಗುರು ದೇವರಿಗಿಂತ ಗುರು ದೊಡ್ಡವ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ತಿಳ್ಕೊಂಡು ಹೇಳ್ತಾರೆ. ಬ್ರಹ್ಮ ಆದವನು ಗುರುವೇ, ವಿಷ್ಣು ಆದವನು ಗುರುವೇ, ಶಿವ ಆದವನು ಗುರುವೇ. ಇವೆಲ್ಲ ಮೂರು ಕಲ್ಪನೆಗಳಲ್ಲಿ ಅವನಲ್ಲಿ ಕಾಣ್ತೇನೆ ಅಂತ ತಿಳ್ಕೊಂಡಂದ್ರೆ ನಾ ಬಂದು ನಿಂತೀನಿ ಗುಡಿ ಮುಂದ. ಎಡಕ್ಕ ಗುಡಿ ಅದ, ಬಲಕ್ಕ ಗುರು ಅದನ. ನಾ ಮೊದಲು ಯಾರಿಗೆ ನಮಸ್ಕಾರ ಮಾಡಬೇಕು? ಇದನ್ನು ಗುರುವಿಗೆ ಕೇಳಿದ್ರೆ ಆಯ್ತು ಅಂತ ತಿಳ್ಕೊಂಡು ಗುರುವಿಗೆ ಕೇಳಿದಾಗ ಗುರುವನ್ನಂತ, ನೋಡಪ್ಪ, ದೇವರನ್ನುವಂಥ ಕಲ್ಪನೆ ನೀವು ಇದ್ದಿದ್ದಿಲ್ಲ. ನಿನ್ನನ್ನು ದೇವ್ರ ಹತ್ರ ಒಯ್ದು ಮುಟ್ಟಿಸತಕ್ಕಂತ ಕೆಲಸ ಗುರು ಮಾಡ್ತಾನ. ಮೊದಲ ನೀ ಗುರುವಿಗೆ ನಮಸ್ಕಾರ ಮಾಡು. ಗುರು ಮಾಡಂದ್ರೆ ದೇವ್ರಿಗೆ ನಮಸ್ಕಾರ ಮಾಡಿಲ್ಲ ಅಂದ್ರೆ ಏನ್ ಮಾಡೋದು ಅವಶ್ಯ ಇಲ್ಲ ಅಂತ ಹೇಳಿದಂತವ್ರು ಗುರು. ಅಂದ್ರೆ ಗುರು ನಿಮ್ಮನ್ನು ಏನ್ ಮಾಡ್ತಾನಂದ್ರೆ ಶಿವನನ್ನ ತಂದು ಮುಟ್ಟಿಸ್ತಾನ, ನಿಮ್ಮನ್ನು ಒಯ್ದು ಶಿವಗೆ ಮುಟ್ಟಿಸ್ತಾನ. ಅವನ್ ತಂದ ನಿಮಗ್ ಕೊಡ್ತಾನೆ, ನಿಮ್ಮನ್ನು ಒಯ್ದು ಅವ್ರಿಗೆ ಮುಡ್ತಾನೆ. ಇದಕ್ಕೆ ಮೋಕ್ಷ ಅಂತ ಕರೆಯುವಂತವರಾಗ್ತಾರ. ನೀವೆಲ್ಲರೂ ಪೂರ್ಣ ಸುಮಾರು ವರ್ಷಗಳಿಂದ ಪರಿಪೂರ್ಣರಾಗಿದ್ದೀರಿ. ನೀವು ಇದು ವೈರಾಗ್ಯದ ಕ್ಷೇತ್ರ, ಅದು ಜ್ಞಾನದ ಕ್ಷೇತ್ರ, ಅರಿವಿನ ಕ್ಷೇತ್ರ. ಇಂಥ ಒಂದು ಕ್ಷೇತ್ರದಲ್ಲಿ ವಿಶ್ವರಾಧ್ಯರ ಬಗ್ಗೆ, ಗುರುವಿನ ಬಗ್ಗೆ, ದೇವರ ಬಗ್ಗೆ ನೀವೆಲ್ಲರೂ ಹ್ಯಾಂಗಾಗ್ಯದ ಅಂತ ಕೇಳಿದ್ರೆ ಶಾಸ್ತ್ರಿಯವರು ಹೇಳಿದಂಗೆ ನೀವೆಲ್ಲ ಪರಿಪೂರ್ಣರಾಗಿದ್ದು ಸುಮಾರು ತಾಸು ಕುಂತರೂ ಕೂಡ ಗಟ್ಟಿತನದಿಂದ ಇದೊಂದು ತಪಸ್ಸಿದ್ದಂಗೆ ನೀವೆಲ್ಲ ಹ್ಯಾಂಗಾಗಿದೆ ಅಂತ ಕೇಳಿದ್ರೆ ಅಥಣಿ ದಕ್ಷಿಣ ಮಠದ ಮುರುಗೇಂದ್ರ ಶಿವಗಳು ಬಹಳ ವೈರಾಗ್ಯರವ್ರನ್ನು, ರಂಜನಾತೀತವಾದಂಥವ್ರು ನಿರಂಜನ ಮೂರ್ತಿಗಳು ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ
ಗುರುಸ್ಥಳದ ಸ್ವಾಮಿಗಳು ಬೇರೆ, ಗುರುಸ್ಥಳದ ಆಚಾರ್ಯ ಬೇರೆ. ನಿರಂಜನ ಪದ್ಧತಿಯಿಂದ ಶೂನ್ಯ ಸಂಪಾದನೆಯಿಂದ ಪರಂಪರೆಯಲ್ಲಿ ಬೆಳ್ಕೊಂಡು ಬಂದಂಥವ್ರಾಗ ರಂಜನಾತೀತವಾಗಿರುವಂಥವ್ರಿಗೆ ನಿರಂಜನರು ನಿರಂಜನರು ಅಂತ ಕರೀತಿರ್ತಾರೆ. ಸಾತ್ವಿಕರಾಗಿರಬೇಕು, ಕೇಶ ಮುಂಡೆನೇ ಆಗಿರಬೇಕು, ಯಾವುದೇ ವಜ್ರ ವೈಡೂರಿಗಳಿರಬಾರ್ದು, ಅಲಂಕಾರ ಇರಬಾರ್ದು, ಬಹಳ ಸಿಂಪಲ್ ಅಂತ ತಿಳ್ಕೊಂಡು ನಿಂತಿರೋ ಸರಳವಾಗಿರುವಂಥವ್ರೆ ನಿರಂಜನ ಮೂರ್ತಿಗಳು. ಅಂಥ ನಿರಂಜನ ಮೂರ್ತಿ ಅಥಣಿ ಸುಯೋಗಗಳು ಬಂಗಾರ ಕಂಡ್ರ, ರೊಕ್ಕ ಕಂಡ್ರ, ಕುರ್ಚಿ ಕಂಡ್ರ ಅಷ್ಟು ದೂರ ಹೋಗ್ತಿದ್ರಂತ. ಬಂಗಾರ ಒಮ್ಮೆ ಯಾವಾಗೋ ತಂದು ಯಾರೋ ಮಠದಾಗ ಇದು ರೊಕ್ಕ ಇಟ್ರಿ, ಇಲ್ಲಿ ಚೇಳಾದ ಬರ್ರಿ ಅಂತ ಕರೆದ್ರಂತ. ಯಪ್ಪ ಎಲ್ಲದ ನೋಡಪ್ಪ, ಇದೇ ನೋಡ್ಲಿ, ಚೇಳ ಅಲ್ರಿ ಅಪ್ಪ, ನಿನಗಲ್ಲೇ ನಾ ಮುಟ್ಟಿದ್ರೆ ಕಡಿತದ, ಅದಕ್ಕೆ ನಾ ಚೇಳ ಅಂತ ಹೆಸರು ಇಟ್ಟೀನಿ ಅಂತೀರಂತವ್ರು. ಅಂಥ ಮುರುಗೇಂದ್ರ ಶಿವಗಳು ಬೆಳಗ್ಗೆ 4 ಗಂಟೆಗೆ ಎದ್ದು ಬಹಿರ್ಮುಖ ಹೋಗ್ತಿದ್ದು ಸಂಚಾರಕ್ಕಂತ ನಿಮ್ಗೆ ಗೊತ್ತಿರ್ಬೇಕು. ಯಾಕಂದ್ರೆ ಎಲ್ಲ ಉಲ್ಟಾ ಪಲ್ಟಾ ಆಗಿಬಿಟ್ಟ ನಮ್ಮ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಅಂತಾರೆ. ಈಗ ಏನ್ರ ಪೂರೆ ಒಂದು ಮನೆ 4 ಮಂದಿ ಇರ್ತಾರ, 4 ಮಂದಿ ಇದ್ರು ಒಬ್ಬರು ಒಂದ್ ಗಲಿ ಬರಲ್ಲ ನೋಡ್ರಿ. ಯಾಕೆ ಜಗಳಗಳು ಆಡಿರ್ತಾರೆ, ಜಗಳ ಆಡಂಗಿಲ್ರಿ. ದೊಡ್ಡ ಮೊಬೈಲ್ ತಗೊಂಡು ಇದು ಈ ಕಡೆ ತಿಕ್ಕೋತ ಕುಂತಿರ್ತದ, ಆ ಕಡೆ ತಿಕ್ಕೋತ ಕುಂತಿರ್ತದೆ, ಒಂದಕ್ಕೊಂದು ಸಂಬಂಧ ಇಲ್ಲ ನೋಡ್ರಿ. ಮತ್ತ ನಾವೆಲ್ಲ ಸುಶಿಕ್ಷಿತರಾಗಬೇಕು, ಹೊಸ ಜೀವನಕ್ಕೆ ನಾಂದಿ ಆಡಬೇಕಂತ ತಿಳ್ಕೊಂಡು ಮನೆಯಲ್ಲಿ ಶೌಚಾಲಯ ಮಾಡಬೇಕು. ನೋಡ ನಾವೇ ತಂದುಕೊಂಡಂಥದ್ದು. ದಿನಾಲು 2 ಕಿಲೋಮೀಟರ್ ಹೊರಗೆ ಹೋಗ್ತಿದ್ರು, 2 ಕಿಲೋಮೀಟರ್ ಹೊರಗೆ ಹೋಗಿ ಬರ್ತಿದ್ರು. ಅಂದ್ರೆ ಓದದ್ದು ಸಹಜ, ನಿನ್ ಕೆಲ್ಸಕ್ಕೆ ನೀವು ಹೋದಂಗಾಗಿರ್ಬೇಕು, ಹೋಗಿ ಬರೋದ್ರಾಗ ವಾಕಿಂಗ್ ಆಗಿರ್ಬೇಕು. ಶರೀರಕ್ಕೂ ಒಳ್ಳೇದು, ನಿಸರ್ಗಕ್ಕೂ ಕೂಡ ಒಳ್ಳೇದು. ಮನೆಗೆ ಏನಿರ್ಲಿ, ಏನ್ ನೋಡ್ಲಿ, ಏನ್ ಕೊಡ್ಲಿ, ಏನ್ ತಿರ್ಲಿ, ದಿನಾಲು ಹೋಗಿ ಬರ್ಬೇಕು. ಏನ್ ನಾವು ಬದಲಾವಣೆ ಆಗೀವಿ, ನಾವು ಆವಿಷ್ಕಾರ ರೀತಿಯಿಂದ, ಅಂದ್ರೆ ನಾವು ಬಹಳ ಸುಸಜ್ಜಿತವಾದ ಬದುಕು ನಡೆಸ್ಬೇಕಂತ ತಿಳ್ಕೊಂಡು ಏನ್ ಮಾಡ್ತೇವೆ, ಏನು ಫರಕ್ ಆಗಿಲ್ಲ. ಅವಾಗ ಮನೆಯಾಗ ಏನ್ ಉಳ್ಳಿ, ಏನ್ ತಿಂದು, ಏನ್ ಮಾಡಿದ್ರು ಕೂಡ ದೂರ ಹೋಗಿ ಅದನ್ನ ಇಟ್ಟು ಬರ್ತಿದ್ರು. ಈಗ ಹ್ಯಾಂಗಾರ ಅಂತ ತಿಳ್ಕೊಂಡು ಕೇಳಿದ್ರೆ ಎಲ್ಲಾ ಕಡೆ ತಿರುಗಾಡಿ ಬರ್ತಾರೆ. ಡಾಬಾ ಅಂತಾರ, ಹೋಟೆಲ್ ಅಂತಾರ, ಅದ ಅಂತಾರ, ಇದ ಅಂತಾರ. ಅವಾಗ ಮನ್ಯಾಗ ಉಂಡು ಹೊರಗಿಟ್ಟು ಬರ್ತಿದ್ರು. ಈಗ ಎಲ್ಲ ಕಡೆ ಉಂಡು ಬಂದು ಮನ್ಯಾಗ ಇರ್ತಾರೆ. ಅದೇ ಫರಕ್, ಮತ್ತೊಂದು ಏನು ಫರಕ್ ಇಲ್ಲ. ಅಂತ ವಿಚಾರದಲ್ಲಿ ಸ್ವಾಮಿ ಯಾವ ಬೆಚ್ಚಿನ ಮಠದ ಮುರುಗೇಂದ್ರ ಶಿವಗಳು 4 ಗಂಟೆಗೆ ಎದ್ದು ಸಂಚಾರಕ್ಕೆ ಹೊಂಟಿದ್ರು. ಹೊಂಟಾಗ ಅದು ಬೆಳಗಿನ ಜಾವ ಆಗ್ಲಿಕ್ಕೆ ತಾಸಾಡ್ತಾ ತಿರುಗಾಡಿ ಹಿಂಗ ಬರಾಕತ್ತಿದ್ರು. ಅವರು ದಾರ್ಯಾಗ ಒಂದು ಹಣೆ ಬಂದಿ ಬಿದ್ದಿತ್ತು. ಅವ್ರು ನೋಡಿದ್ರು ದಾರ್ಯಾಗ ಒಂದು ಹಣೆ ಬಂದಿ ಬಿದ್ದದಂತಂದ್ರೆ, ಒಂದು ಹಣೆ ಅಂದ್ರೆ ಬಹಳ ಕಿಮ್ಮತ್ತಿಂದದು. ಯಾರಾದ್ರೂ ತಗೊಂಗಾರ, ನಾನ್ ಮುಟ್ಟಂಗಿಲ್ಲ, ಇದಕ್ಕೆ ಯಾರಾದ್ರೂ ತಗೊಂಡ್ ತಿಳ್ಕೊಂಡು ಹೇಳ್ಬೇಕಂತೇಳಿ ಹಾಂಗ ಕುಂತ್ಬಿಟ್ರು. ತಾಸಾಯ್ತು, 2 ತಾಸಾಯ್ತು, 8 ಆಯ್ತು, ಯಾರು ಬರ್ಲಿಲ್ಲ. ಅವಾಗ ಯಾಕೋ ಅಪ್ಪ ಬಂದಿಲ್ಲ ಅಂತ ತಿಳ್ಕೊಂಡು ಅವ್ರ ಮಠದಾಗ ಸುಮ್ಮನೆ ಯಾವಾಗನ ಬಂದು ಕೆಲಸ ಮಾಡಿ ಹೋಗುವಂತ ಬಸ್ಸಪ್ಪ ಅನ್ನೋಂತ ಬಸ್ಸಪ್ಪ ತಿರುಗಾಡ್ಕೊಂತ ಬಂದು ಯಪ್ಪ ಯಾಕ್ರಿ ಅಪ್ಪ ಎಡ್ತನ ಆಯ್ತು, ನಾ ನೋಡಿದೆ ಅಪ್ಪವ್ರು ಯಾಕೆ ಬಂದಿಲ್ಲ ಅಂತ ತಿಳ್ಕೊಂಡು ನಾ ಓಡೆ ಬಂದೆ. ಇಲ್ಲೇ ಕೂತಿರಿ ಅಪ್ಪ ಭಾಳ ಆಯ್ತು, ಇವ್ರು ಹಿಂಗ್ ನೋಡ್ಕೊಂತ ಏನ್ ಹಾವದ್ರ ದೂರ ಹೊಂಟ್ರೆ ಯಾಕಡೆ ಹೋಗಂಗ ಅದಂತ ತಿಳ್ಕೊಂಡು ಅದಕ್ಕೆ ನೋಡ್ಕೊಂತ ಆ ಕಡೆ ಈ ಕಡೆ ತಿರುಗಾಡ್ಕೊಂತಿದ್ರು. ಬಸ್ಸಪ್ಪ ಬಂದಪ್ಪ ಬಹಳ ಚಲೋ ಆಯ್ತು. ಇಲ್ಲಿ ದಾರ್ಯಾಗ ಒಂದ್ ಹಣೆ ಬಂದಿ ಬಿದ್ದದ, ಸ್ವಲ್ಪ ದನಕರ ತಿರುಗಾಡಂತ ಜಾಗ. ಯಾರಾದ್ರೂ ಹೋದ್ರು ಬಂದ್ರು ಅಥವಾ ದನಕರ ತಿರುಗಾಡಿದ್ರಂದ್ರೆ ಅದ್ರ ಮ್ಯಾಗ ಮಣ್ಣಿಗೆ ಬಿದ್ರು ಅದು ಮುಚ್ಚಿ ಹೋಗ್ತದ. ಚಲೋ ಬಂದಪ್ಪ, ಇದೊಂದು ಬಂದಿ ತಗೋ ಅಂತಂದ್ರು. ಬ್ಯಾಡ್ರಿ ಅಪ್ಪ ಅಂದವ. ಯಪ್ಪ ಬ್ಯಾಡ್ರಿ, ತಗೋರೋ ಬಸಪ್ಪ ರೊಕ್ಕ ಬಿದ್ದು, ಬ್ಯಾಡ್ರಿ ಅಪ್ಪ ಬ್ಯಾಡ. ಯಾಕ್ರಿ ಬಸಪ್ಪ ಬ್ಯಾಡ ಅಂತರು? ಯಪ್ಪ ಎಲ್ಲಾ ಬಿಟ್ಟಂತವ ಸಾಕ್ಷಾತ್ ದೇವ್ರು ಅಂತ ತಿಳ್ಕೊಂಡು ನಿನಗಂತಾರ. ನಿನ್ನಂತವನಿಗೆ ಬೆಳಿಗ್ಗೆ 4 ಹಿಡ್ಕೊಂಡು 8 ತರ ಕುಂದ್ರಿಸ್ತಪ್ಪ. ಮತ್ತ ನಾ ಎಲ್ಲಾ ಹಿಡ್ಕೊಂಡವನಿಗೆ ನಾ ಇದು ತಗೊಂಡು ಅಂದ್ರೆ ಚಂತರ ಕೂಡಿಸ್ತಪ್ಪ, ಇದು ಸುದ್ದಿನೇ ಬೇಡ ಅನ್ನೋಂತ. ಮತ್ತೆ ಹೆಂಗ್ ಮಾಡ್ಬೇಕಪ್ಪ? ಯಾರು ತೋಡ್ರಿ ನಾವು ಕೂಡ ಎದ್ದು ನೋಡ್ರಿ ಆ ಕಡೆ ಅಷ್ಟೋ ನಾ ಏನ್ ಮಾಡ್ರಿ ಯಪ್ಪ ಬೇಡಪ್ಪು ಅಂತ ವೈರಾಗ್ಯದ ನಿಲುವನ್ನ. ಬದುಕು ಸಾಕು ಅನ್ನೋಂಥವ್ರಿಗೆ ಎತ್ತಿ ಹಿಡಿದು ಬದುಕಿನಲ್ಲಿ ಸ್ವಾರಸ್ಯವಿದೆ,
ಕೆಟ್ಟದರಲ್ಲಿ ಕೂಡ ಒಳ್ಳೆತನವಿದೆ, ಅದನ್ನು ಬಟ್ಟಿ ಹಿಡಿಸಿ ತೆಗೆಯಬೇಕೆನ್ನುವಂತ ಉದಾತ್ತ ತೊಟ್ಟಕ್ಕೆ ಹೋದಂತ ವಿಶ್ವರಾಜ್ಯರ ಸಂತತಿ ನೀವಲ್ಲ. ಅದಕ್ಕೆ ಹೇಳ್ತಾರ, ಇದು ಶರೀರ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂಥ ವಿಚಾರಕ್ಕೆ ಬಂದು ನಿಂತಂಥವರಾಗಿರ್ತೀವಿ. ಅದಕ್ಕೆ ದೀಕ್ಷಾ ತಗೊಂಡಂಥ ಪ್ರತಿಯೊಬ್ಬರು ಕೂಡ ಗುರು ಹೇಳಿದಂಥ ಮಹಾಮಂತ್ರವನ್ನ ಭಕ್ತಿ ಶ್ರದ್ಧೆ ಅದರ ಮೇಲೆ ಭಾವನಾತ್ಮಕ ಪೂಜೆ ಮಾಡ್ಕೊಂತ ಗುರು ಕೊಟ್ಟಂತ ರುದ್ರಾಕ್ಷ ಧಾರಣನೇ ನಿಮ್ಮ ಆಭರಣ. ಅಂದ್ರೆ ರುದ್ರಾಕ್ಷನೇ ಯಾಕೆ ಕಟ್ತಾರ? ಅನುಭವ ಹೇಳ್ತಾರೆ, ರುದ್ರಾಕ್ಷ ಧಾರಣ ಆತ್ಮೋತಿ ಕಿಂ ಪ್ರಯೋಜನ. ರುದ್ರಾಕ್ಷಿ ಧಾರಣೆಯಿಂದ ಏನಾಗ್ತದ? ಈ ಡಾಕ್ಟರ್ ಅಂತಾರ ರುದ್ರಾಕ್ಷಿ ಧಾರಣೆಯಿಂದ BP ಕಮ್ಮಿ ಆಗ್ತದ, ಶುಗರ್ ಕಮ್ಮಿ ಆಗ್ತದ. ಅವು ಕಮ್ಮಿ ಆಗ್ತದ ಅಂದ್ರೆ ಬಹಳ ಮಂದಿ ಹಾಕೊಳಕತ್ತಾರ. BP ಕಮ್ಮಿ ಆಗ್ತದ ಅಂತ ಹೇಳಿ ಉಪ್ಪು ಬಿಡ್ತಾರ, BP ಕಮ್ಮಿ ಆಗ್ತಂತ ಉಪ್ಪು ಬಿಡ್ತಾರ, ಶುಗರ್ ಬಂದದಂತ ಸಕ್ಕರೆ ಬಿಡ್ತಾರ, ಬೆಲ್ಲ ಬಿಡ್ತಾರ. ಪಾಪ ಆಗ್ತದ, ಪಾಪ ಮಾಡಿದ್ರೆ ಕರ್ಮ ಮಾಡಿದ್ರೆ ಯಾವುದೇ ಕೆಟ್ಟ ಕೆಲಸ ಮಾಡಿದ್ರೆ ಪಾಪ ಆಗ್ತಂತ ತಿಳ್ಕೊಂಡು ಕೆಟ್ಟ ಕೆಲಸ ಮಾಡೋದು ಯಾರು ಬಿಡಂಗಿಲ್ಲ. ಅಂತ ಪ್ರಾಕೃತಿಕವಾಗಿ ಬೇಕಂದ್ರೂ ಕೂಡ ಅದಕ್ಕೆ ಆತ್ಮಕ ಏನ್ ಅದರಿಂದ ಪ್ರಯೋಜನ? ರುದ್ರಾಕ್ಷ ಧಾರಣ ಆತ್ಮೋತಿ ಕಿಂ ಪ್ರಯೋಜನ? ನಸು ಪುನರಾವರ್ತತೆ ಅಂದ್ರೆ ನಿನಗೆ ರುದ್ರಾಕ್ಷಿ ಹಾಕೊಂಡು ನೀ ದೇಹ ಬಿಟ್ಟೆ ಅಂತ ತಿಳ್ಕೊ, ಇದನ್ನ ನೀ ಕಳ್ಕೊಂಡೆ ಅಂತ ತಿಳ್ಕೊ. ಏನ್ ಕಳ್ಕೊಂಡೆ ಅಂದ್ರೆ ಆತ್ಮದ ಆಶ್ರಯ ಇದ್ದಂತ ಶರೀರವನ್ನ ಕಳ್ಕೊಂಡೆ ಅಂದ್ರೆ ನಿನಗೆ ಇನ್ನೇಮ್ ಹುಟ್ಟಿಲ್ಲ. ಯಪ್ಪ ಮತ್ತೆ ನಮ್ಮ ಅಪ್ಪನ ಹೊಟ್ಟೆ, ನಮ್ಮ ಅಪ್ಪ ಹೋಗಿ ಅಂದ್ರೆ ನಮ್ಮ ಅಪ್ಪನ ಹೊಟ್ಟೆ ಮೊಮ್ಮಗ ಹುಟ್ಟು ಬರ್ಬೇಕು ಹಂಗಕ್ಕೆ ಹಿಂಗ ಅಂತ ತಿಳ್ಕೊಂಡು ಅನ್ನೋರು ಇದೆಂತ ಗದ್ದಲ ಅಂತ ತಿಳ್ಕೊಬಾರ್ದು. ಶರೀರ ತಗೊಂಡು ಬಂದಾಗ ಶರೀರಕ್ಕೆ ಸಂಬಂಧಪಟ್ಟಂತ ನೋವುಗಳು ಇದ್ದೇ ಇರ್ತಾವ. ನಿಶ್ಚಿಂತಿ ಯಾರಂತ ತಿಳ್ಕೊಂಡು ಹೇಳಿದಾಗ ಆತ್ಮಾನುಭವವೇ ನಿಶ್ಚಿಂತಿ. ವಿಶ್ವರಾಜ್ಯರು ಶರೀರ ಸಂಬಂಧಪಟ್ಟಂತ ವ್ಯವಹಾರಗಳನ್ನು ಬಿಟ್ಟರು, ಆತ್ಮದ ಆನಂದದಲ್ಲಿದ್ರು. ಅವ್ರಿಗೆ ನಗದಂದ್ರೂ ಒಂದೇ, ಅಳದಂದ್ರೂ ಒಂದೇ, ಕಷ್ಟ ಅಂದ್ರೂ ಒಂದೇ, ಸುಖ ಬಂದ್ರು ಒಂದೇ, ಸಮತ್ವ ಭಾವದಿಂದ ಹೋಗ್ಬೇಕಾದ್ರೆ ಅವ್ರು ಇದ್ರೂ ಕೂಡ ಮೋಕ್ಷ ಪಡೆದುಕೊಂಡಂತ ಪುಣ್ಯಾತ್ಮರು ಯಾರಂದ್ರೆ ವಿಶ್ವರಾಜ್ಯರು. ಅದಕ್ಕೆ ಮೋಕ್ಷ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾರು ಮೋಕ್ಷಾಪೇಕ್ಷೆಯಾಗಿ ಬಂದಿರ್ತೀವಿ ನಾವೆಲ್ಲರೂ ಕೂಡ ಗುರುನಾಥ ಶರಣಾಗತಿಯಾಗಿ, ಗುರುನಾಥ ನಾವು ಮತ್ತೆ ಹುಟ್ಟಿ ಬಂದು ಈ ಭವಬಂಧನದಲ್ಲಿ ಬಿದ್ದು ಅದು ಇದು ಅನ್ನುವಂಥ ಶರೀರ ಸಂಬಂಧದ ನೋವು ನಮಗೆ ಬೇಡ. ಭಗವಂತನಿಂದ ಬಂದಂತ ಈ ಒಂದು ಜೀವ ಭಗವಂತನಲ್ಲೇ ಉಳ್ಕೊಳ್ಬೇಕಾದ್ರೆ ಅದಕ್ಕೆ ಮೋಕ್ಷ ಪ್ರಾಪ್ತಿ ಮಾಡು ಅಂತ ತಿಳ್ಕೊಂಡು ಗುರುನಾಥಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿದಾಗ ಗುರುನಾಥ ನಿಮ್ಮ ಮಸ್ತಕದ ಮೇಲೆ ತನ್ನ ಹಸ್ತವನ್ನಿಟ್ಟು ಬಂದಂಥ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲಗಳನ್ನುವಂಥ ತ್ರಿಮಲ ದೋಷಗಳನ್ನು ಕಳೆದು ನಿಮಗೆ ಏನ್ ಮಾಡ್ತಾರಂತ ಕೇಳಿದ್ರೆ, ಪರಮಾತ್ಮನಿಂದನೇ ಬಿಟ್ಟು ಬಂದಿರಿ, ಮತ್ತೆ ನೀವು ಪರಮಾತ್ಮನಲ್ಲೇ ಹೋಗುವಂತ ಒಂದು ಅಭಯ ಹಸ್ತವನ್ನು, ಅಭಯ ಆಶೀರ್ವಾದ ಮಾಡತಕ್ಕಂಥ ಶಕ್ತಿ ಆಗ್ಲದ ಅಂತ ಕೇಳಿದ್ರೆ ಅದು ಗುರುನಾಥನಲ್ಲದ ಅಂತ ಗುರು ಕೊಟ್ಟಂತ ರುದ್ರಾಕ್ಷಿ. ಯಾಕಂದ್ರೆ ವಿಶ್ವರಾಜ್ಯರ ಬದುಕಿನಾಗ ನಾವು ನೋಡಿದಂಥವ್ರಾಗಿತ್ತು. ವಿಶ್ವರಾಜ್ಯರು ಇಲ್ಲಿದ್ದಂಥ ಸಂದರ್ಭದಲ್ಲಿ ದಿನಾಲು ಬಂದು ಯಾರೋ ದೀಪ ಹಚ್ಚಿ ಹೋಗ್ತಿದ್ರು, ಯಾರೋ ಕಸ ಹೊಡಿತಿದ್ರು. ಒಂದು ದಿವಸ ವಿಶ್ವರಾಜ್ಯ ಮುತ್ತೆ ನೋಡಿದ. ಹೀಗೆ ಬಹಳಷ್ಟು ಮಹತ್ವವಂತರಾಗಿರ್ತಾವ. ಇವತ್ತು ನಾವೆಲ್ಲರೂ ಕೂಡ ಭಗವಂತನಿಗೆ ಏನು ಬೇಕು? ನಿರ್ಮಲವಾದಂತಹ ಮನಸ್ಸು, ನಿಷ್ಕಳಂಕರವಾದಂತಹ ಸೇವೆ ಹೃದಯ ಬೇಕು. ಅದೇ ನೋಡ್ತಾ ನಾವು ಏನು ನೋಡಂಗಿಲ್ಲ. ಇಲ್ಲಿ ಕೊಟ್ಟೂರು ಅಂತ ತಿಳ್ಕೊಂಡು ಅದು ಯಾವುದು ಬಳ್ಳಾರಿ ಜಿಲ್ಲಾ. ಆ ಸ್ವಾಮಿಗಳು ಮೊದಲು ಕೊಟ್ಟೂರು ಸ್ವಾಮಿಗಳು ಸುಮಾರು ಶತಶತಮಾನಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ದಿನಾಲು ಎದ್ದ ಅಪ್ಪವ್ರು ಹೊರಗೆ ಬರಬೇಕು, ಕೊಟ್ಟೂರು ಬಸವಣ್ಣ ಹೊರಗೆ ಬರಬೇಕು. ಬರೋದ್ರಾಗಿ ಮಠ ತುಂಬ ಕಸಗೆಸ ಹೊಡೆದು ಅಪ್ಪವ್ರು ತಿರುಗಾಡಂತ ಜಾಗದ ಮೇಲೆ ರಂಗೋಲಿ ಹಾಕಿ ಹೋಗ್ಬೇಕು. ಮಠದಾಗ ಎದ್ದುಗಳಿಗೆ ಕೇಳಬೇಕು, ಯಾರು ಕಸ ಹೊಡೆದಾರೆ? ಯಾರು ಇಲ್ಲದೆ. ಮತ್ತೆ ಯಾರು ಕಸ ಹೊಡಿತಾರ? ಯಾರು ನೀರು ಹೊಡಿತಾರ? ಯಾರು ಚಳಿ ಹೊಡಿತಾರ? ಯಾರು ರಂಗೋಲಿ ಹಾಕ್ತಾರ? ಯಾರನ್ರಿಪ್ಪ ಗೊತ್ತಿಲ್ಲ. ಅಪ್ಪವ್ರಂದ್ರು, ಆ ಮಠ ಸ್ವಾಮಿಗಳಂದ್ರು, ಇದನ್ನು ಯಾರದಾರ ನಾನೇ ಕಂಡು ಹಿಡಿಬೇಕು. ಒಂದು ಹಾಂಗ ಮಲ್ಕೊಂಡ್ರು ಕೂಡ ಮಲ್ಕೊಂಡರಂಗ ಮಲ್ಕೊಂಡ ಎತ್ತರದಿಂದ ನೋಡಿ ಕುಂತು ಕೇಳಿದ್ರು. ಪಟ್ನೆ ಹೊರಗೆ ಬಂದು ಒಬ್ಬ ಹರಿಜನ ಹೆಣ್ಮಗ ಹಾಕ್ಲಕತ್ತು. ಅಪ್ಪ ಹೊರಗೆ ಬಂದು ಓಡ್ಲಕತ್ತು. ನಿಂದಿಸಿದ್ರು ಸ್ವಾಮಿಗಳು. ಯಾಕೆ ಓಡ ಅಂತೀರಿ? ಏನಿಲ್ಲಪ್ಪ,
ನಾನು ಸೇವಾ ಮಾಡ್ತಿದ್ದೆ, ನಿನಗೆ ಗೊತ್ತಾಯ್ತಲ್ಲ, ಎಲ್ಲಿ ನೀವು ನಾವು ಬ್ಯಾಡ ಅಂತೀರಿ ಅಂತ ತಿಳ್ಕೊಂಡು ನಾವು ಓಡಿ ಹೋಗ್ತೀನಿ. ಬೇಡವಾ, ನೀನು ಮಾಡಿದ್ದು ನನಗೆಲ್ಲ ಕರ್ತೃ ಪುರುಷ ಕೊಟ್ಟೂರಪ್ಪು ಮುಟ್ಟ್ಯಾದ. ಇಷ್ಟು ಭಕ್ತಿ ಭಾವ ನಿರ್ಮಲ ಮನಸ್ಸಿನ ನೀನು ನಡ್ಕೊಂತಂದ್ರೆ ನಿನಗೆ ಒಳ್ಳೇದಾಗ್ತದ ಅಂದ. ಹಂಗ ಹೆಣ್ಮಗಳು ಹಾಂಗ ಅಷ್ಟೇ ಅಲ್ಲವಾ, ಇಲ್ಲಿ ಬಾ, ಏನಪ್ಪ ಇಲ್ಲ ನೀ ಯಾವಾಗಲೂ ಕೂಡ ನಾ ಹೇಳದ್ರಾಗ ಮುಂದೆ ಬಂದು ನೀನು ಕಸ ಹೊಡಿತಿ, ಚಳಿ ಹೊಡಿತಿ, ರಂಗೋಲಿ ಹಾಕ್ತಿ ಅಂತಂದ್ರ ಯಾವಾಗಲೂ ಕೂಡ ನಾನು ಮುಂದಿರ್ಬೇಕು. ನೀವು ಮುಂದೆ ಹೆಂಗಪ್ಪ, ಏನೂ ಇಲ್ಲ, ನಾ ಮುಂದೆ ದೇಹ ಬಿಟ್ಟ ನಂತರ ಏನು ತೇರು ಎಳಿತಿರ್ತಲ್ಲ, ನನ್ನ ತೇರು ಎಳೆಯುವಂತ ಸಂದರ್ಭದಲ್ಲಿ ನಿನ್ನ ಮನ್ಯಾಗೊಂದು ಎಮ್ಮೆ ಆಗಲಿ ಆಕಳಾದ ಒಂದು ಕರು ಹಾಕಬೇಕು, ಆ ಗಿಣ್ಣ ತಂದು ನನ್ನ ನೆವದೆ ಇಡಬೇಕು, ನಿನ್ನ ನೆವದೆ ಬಂದು ನಾನು ಮುಟ್ಟಿದ್ರೆ ನನ್ನ ತೇರು ತಕ್ಕನ ಹೋಗಂಗಿಲ್ಲ ಅಂತಂದ್ರೆ ಯಪ್ಪ ಅದು ನೀವು ಕೊಟ್ಟ ಆಶೀರ್ವಾದ ಅಂತ ತಿಳ್ಕೊಂಡು ತಗೊಂಡು ಹೊಂಟರು. ಇವಾಗಾದ್ರೂ ಕೂಡ ಕೊಟ್ಟೂರು ಜಾತ್ರೆಯಲ್ಲಿ ಎಲ್ಲ ಕಮಿಟಿಯವರು ಸುಮಾರು ಲಕ್ಷಾಂತರ ಜನ ಬಂದಿರ್ತಾರೆ. ತೇರು ಎಳಿಬೇಕು ಅಂತ ತಿಳ್ಕೊಂಡು ನಿಂತಿರ್ತಾರೆ, ಮಂದಿ ನೋಡ್ತಿರ್ತಾರೆ, ಊರನವರು ಅವರು ಇವರು, ನಿಂದ್ರಿ ಯಾಕೆ ಹರಿಜನರ ಮನೆಯಿಂದ ಹಾಲು ಬರಬೇಕು ಅಲ್ಲ, ಮತ್ತ ಹಾಲು ಬರಬೇಕಂತ ತಿಳ್ಕೊಂಡಾದ್ರೆ ಗಿಣ್ಣದ ಹಾಲು ಬೇಕಲ್ಲ. ಸುಮಾರು ಶತಮಾನಗಳಿಂದಲೂ ಕೂಡ ನಡೆದು ಬಂದ ಪದ್ಧತಿ ಏನಂತ ಕೇಳಿದ್ರೆ, ಅವ್ರ ಮನ್ಯಾಗ ಆಕಳಾಗ್ಲಿ ಎಮ್ಮೆ ಆಗ್ಲಿ ಏನೇ ಆಗ್ಲಿ ಜಾತ್ರೆ ಸೇಫ್ ಬಂದಾಗ ಅದು ಕರುವಿಗೆ ಆಗ್ತದ, ಅದರ ಹಾಲು ಎಲ್ಲಿ ಮುಟ್ತಂದ್ರೆ ಕೊಟ್ಟೂರಪ್ಪನ ಪೂಜೆಗೆ ಮುಟ್ಟುವಂಥದ್ದು ಆಗ್ತದೆ. ಅಂಥ ಒಂದು ವಿಚಾರದಲ್ಲಿ ವಿಶ್ವರಾಧ್ಯರು ಇರುವಂತ ಸಂದರ್ಭದ ದಿನ ಕಸ ಹೊಡಿತಿದ್ರು, ಹೋಗ್ತಿದ್ರು. ವಿಶ್ವರಾಧ್ಯರಿಗೆ ಬಾಹ್ಯ ಪ್ರಪಂಚದವರು ಇದ್ದಿದ್ದಿಲ್ಲ. ಒಮ್ಮೆ ಅವರ ಸದ್ಭಕ್ತರಾದಂತ ಅವರ ಶಿಷ್ಯನಾದಂತ ಸಕ್ರಪ್ಪ ಗೌಡರು ಬಂದು ವಿಶ್ವರಾಧ್ಯರ ಹೊತ್ತು ನಿಂದಿರ್ತಾರ, ದೂರ ನಿಂದಿರ್ತಿದ್ರು. ಯಾಕಲ್ಲೇ ನಿಂತಿದ್ದಲ್ಲ ಅಂತ ಕೇಳಿದ್ರೆ, ಏನೂ ಇಲ್ಲಪ್ಪ, ಇಲ್ಲಿ ಏನ್ ಮಠದ ಜನ ಬಂದು ಕಸ ಹೊಡೆದು, ಹೌದನ್ಲೇ ಕಸ ಹೊಡೆದು ರಂಗೋಲಿ ಹಾಕಿ ಹೋಗ್ತಿಲ್ಲ, ನೈಕಲ್ ಮಲ್ಲಮ್ಮ ಸತ್ತಾಳ, ದೇವ್ ಬಿಟ್ಟಾಳ, ಸ್ವಲ್ಪ ಹೋಗಿ ಬರ್ತೇನೆ. ವಿಶ್ವರಾತ್ರ ಅಂತ ಅಂದ್ರೆ ಇಲ್ಲಿ ಬಂದು ಜನ ಕಸ ಹೊಡಿತಿಲ್ಲ, ಹೌದು ಕಸ ಹೊಡಿತಿಲ್ಲ, ರಂಗೋಲಿ ಹೌದು ಅಲ್ಲಲೇ, ನನ್ನ ಜಾಗದಾಗ ಕಸ ಹೊಡೆದಂಥದ್ದು, ನನ್ನ ಜಾಗದಾಗ ರಂಗೋಲಿ ಹಾಕಂತ ಆ ಮಲ್ಲಮ್ಮ ಒಯ್ಯದ ಅದೇ ಆ ಮಗನಿ ಧೈರ್ಯ ಬಂತಲ್ಲ ಅಂದ್ರು ವಿಶ್ವರಾಧ್ಯರು. ಅದಕ್ಕೆ ಅವ್ರೇನಂತಾರೆ, ಆ ಧೈರ್ಯದ ಮಾತು, ಆ ದಿಮಾಕಿನ ಮಾತು, ಆ ಗಾಂಭೀರ್ಯದ ಮಾತು ಅವ್ರ ಬಳಿ ಬರ್ತಾರೆ. ಇವ್ರ ಹೆಂಗ ಅನ್ನಕ್ಕಾಗ್ತದೆಪ್ಪ, ಅದು ನಮ್ಗೆ ಗೊತ್ತಿಲ್ಲ, ನಿನಗ ಅರುವಿಗೆ ಬಿಟ್ಟಂಥದ್ದು ಹೌದಲ್ಲೇ. ಅದೇನೋ ನಾನು ಕಣ ತಪ್ಪಾಗಿರ್ಬೇಕಲ್ಲೇ. ಈಗ ಇಲ್ಲಿ ಮಠದಾಗ ಒಂದು ರುದ್ರಾಕ್ಷಿ ಸರ ಅದ, ಈ ರುದ್ರಾಕ್ಷಿ ಸರ ಒಯ್ದು ಅಂದ್ರೆ ನಾನೇ ಬರ್ಬೇಕು ನೀನೇ ಬರ್ಬೇಕಂತಲ್ಲ, ಈ ರುದ್ರಾಕ್ಷಿ ಸರ ಒಯ್ದು ಆಕಿನ ತಲೆದಿಂಬಿಗಿಡು ಇಟ್ಟು ಅಪ್ಪು ಕರ್ಲಾಕತ್ತನಂತ ಹೇಳಿ ಕರ್ಕೊಂಬಾಲ್ಯಾಕ ಮಲ್ಲಮ್ಮಗ ಅಂತ ಹೇಳಿ ನಮ್ಮ ವಿಶ್ವರಾಜರು. ಸಕ್ರಪ್ಪ ಗೌಡರು ವಿಶ್ವರಾಧ್ಯರು ಕೊಟ್ಟಂತ ಅಲ್ಲಿ ಯಾಕೆ ತಗೊಂಡೋಗ್ಲಿ ಅಂದ, ಅವನು ಕೈ ಮುಟ್ಟಿಕೊಳ್ಳಲ್ಲ, ತಗೊಂಡೋಗ್ಲಿ ಅಲ್ಲಿ ಒಂದು ರುದ್ರಾಕ್ಷಿ ಸರ ಬಿದ್ದು ನೋಡಿ ಒಯ್ದು ಎಲ್ಲ 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 ಮಂದಿ ಬಂದಿತ್ತು, ಬಾರ್ಸದ ಅರಿ ಎರಡೇದು. ಅದು ಇವಾಗ ನಂಗೆ ಅದೇನು ಹಚ್ತಿರಲ್ಲ, ಅದು ಅಲ್ಲ ಶಿವಾಯ ನಾವು ಹಾವೇನು ಇದ್ದಿದ್ದಿಲ್ಲ. ನಮ್ದೊಂದು ಪದ್ಧತಿ ಅದ, ಯಾರ ಮನೆ ಅದು ಹಚ್ಚಿರ್ತಾರ ಅವ್ರ ಶವ ಸಂಸ್ಕಾರಕ್ಕೆ ನಾವು ಹೋಗಂಗಿಲ್ಲ. ಹೋಗಂಗಿತ್ತಂತಂದ್ರೆ ಮೊದಲು ಹೇಳಿ ಕಳಿಸ್ತೀನಿ ಶಾಸ್ತ್ರಿಗಳು, ಅದು ಬಂದ್ ಮಾಡ್ಬೇಕು, ನಾವು ಹೋಗಿ ಬಂದ ನಂತರ ಅವ್ರು ಹಚ್ಕೊಂಡು ಕುಂದ್ರಲಕ್ಕಂತೆ ಅಂದಾಗ ಎಲ್ಲ ಮಂದಿ ಕುಂತಿದ್ರು. ಸಕ್ರಪ್ಪ ಅವನು ಅವ್ರ ಪಾದ ಬಿಟ್ಟು ಬರ್ತಿದ್ದಿಲ್ಲ. ಯಾಕ ಬಂದಾನ ದೊಡ್ಡ ಶರಣ ಬಾ, ಯಾಕಪ್ಪ ಅನ್ಕೊಂಡು ಕರ್ಕೊಂಡು ಅವ್ರು ಹೊಳ್ತಿದ್ರು, ಸುಮ್ ಕುಂತಿದ್ರು. ಏನಿಲ್ಲ, ನಮ್ಮ ಅಪ್ಪ ಕರೆಕತ್ತನ, ಮಲ್ಲಮ್ಮ ಅಪ್ಪನ ನಿಗಾ ತಪ್ಪಿ ನೀ ಏನೋ ಮ್ಯಾಗ ಹೋಗಿದಂತವ, ಅಪ್ಪ ಕರೆಕತ್ತನ ಬಾ ಅಂತ ತಿಳ್ಕೊಂಡು ರುದ್ರಾಕ್ಷಿ ತಲೆದುಂಬಿ ಇದ್ದಾಗ ಎರಡೂ ಕೈ ಜೋಡಿಸಿ ನಿಂತಂತ ನಡಿಯಪ್ಪ ಹೋಗಿ ಬರೋಮು. ಯಪ್ಪ ನಾನು ಹೇಳ್ತಾನ ಸುಮ್ ಮಲ್ಕೊಂಡಿದ್ದೆ, ಗೊತ್ತಿದ್ದಿಲ್ಲ ಅಂದಾಗ ಮಂದಿ ಅಂದ್ರ ದೊಡ್ಡ ಇನ್ನೊಂದು ತಾಸಾದ್ರಿ ಹೊರ್ತಿದ್ದೀವ್ರಿ ನಾವು ಅಂದ್ರೆ ದುಡ್ತಿದ್ದೆ ಅಂತಂದ. ಆ ಮುದುಕಿ ಸುಮಾರು ಒಂದು 100 ವರ್ಷ ಸಹಿತಿರ್ತೇನೆ, ನನ್ನ ಮೇಲೆ ಸ್ವಲ್ಪ ವರ್ಷ ಆಗಿರ್ಬೇಕು. ದಿನಾಲು ರೊಟ್ಟಿ ಮಾಡ್ಕೊಂತ ನಾನು ಕೊಡ್ತಿರ್ತ. ಕೇಳಿದ್ದು ನಮ್ಮ ಅಪ್ಪನ ರುದ್ರಾಕ್ಷಿ ಎಂದು ಬಂದು ನನ್ನ ತಲೆಗೆ ಮುಟ್ಟಿತ್ತು, ಅವತ್ತಿನಿಂದ ನಾವು ಒಂದು ಗೋಲಿ ತಗೊಂಡಿಲ್ಲ, ಇಂಜೆಕ್ಷನ್ ಅಂತ ಮೊದಲೇ ಗೊತ್ತಿಲ್ಲ ಅಂತ ಹೇಳಿದಕ್ಕೆ. ದೊಡ್ಡ ಡಾಕ್ಟರ್ ಬಲ್ಲಿ ಟ್ರೀಟ್ಮೆಂಟ್ ಆಗ್ಯದ, ಮತ್ತೆ ಯಾಕೆ ಸಣ್ಣ ಡಾಕ್ಟರ್ ನೀವು ಸುತ್ತದು ಮಾಡ್ತಾರಂತ ಡಾಕ್ಟರ್ ಹೇಳುವಂತಹ ತಾತ್ಪರ್ಯ ಏನಂತ ಕೇಳಿದಾಗ, ಆ ರುದ್ರಾಕ್ಷಿಯಲ್ಲಿ ಅಷ್ಟು ಘನತನವಾದಂತಹ ಶಕ್ತಿ ಅದ. ಆ ಶಕ್ತಿ ಸಮರ್ಥವಾದಂತಹ ಬದುಕನ್ನ ಪಡೆದುಕೊಂಡು ನೀವೆಲ್ಲರಿಗೂ ಕೂಡ ಶಿವಸ್ವರೂಪರಾಗಿದ್ದೀರಿ ಅಂತ ಶಿವಸ್ವರೂಪದ ಬದುಕನ್ನ ನೀವೆಲ್ಲರೂ ಕೂಡ ಭಕ್ತಿ ಭಾವ ಶ್ರದ್ಧೆಗಳಿಂದ ನಡ್ಕೊಂಡು ಆದ್ರೆ
ನಿಮಗೂ ಮತ್ತು ನಿಮ್ಮ ಗುರು ದೀಕ್ಷೆ ಕೊಟ್ಟಂತ ಗುರುವಿನೂ ಕೂಡ ಆ ಕೀರ್ತಿ ಸಲ್ಲುವಂಥದ್ದು ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸುತ್ತಾ ಇನ್ನೊಂದು ಏನು ಸೂಚನೆ ಅಂತ ತಿಳ್ಕೊಂಡು ಕೇಳಿದರೆ ವಿಶ್ವಾರಾಧ್ಯರು ಅಣಿಮಾದಿ ಅಷ್ಟಸಿದ್ಧಿಗಳನ್ನ ಬಗಳಾಮುಖಿಯ ಕೃಪಾಶೀರ್ವಾದದಿಂದ ಪಡೆದುಕೊಂಡಂತ ಪುಣ್ಯಾತ್ಮರು ಆ ಬಗಳಾಮೂರ್ತಿಯನ್ನು ಇಂಥಲ್ಲೇ ಸ್ಥಾಪನಾ ಮಾಡಬೇಕಂತ ತಿಳ್ಕೊಂಡು ಅವರ ಅಭಿಪ್ರಾಯ ಇತ್ತು. ವಿಶ್ವಾರಾಧ್ಯರ ಗುಷ್ಟಿ ಇತ್ತದು. ಆ ವಿಚಾರಕ್ಕೆ ಅನುಗುಣವಾಗಿ ಆ ಬಗಳಾಂಬಿಕಾ ಮೂರ್ತಿಯನ್ನು ಇವಾಗ ಏನು ಸ್ಥಾಪನಾ ಮಾಡಿವಲ್ಲ, ಮಾಡಿದಂಥ ಸಂದರ್ಭದಲ್ಲಿ ವಿಶ್ವಾರಾಧ್ಯರು ಇದು ಬಗಳಾಂಬಿಕಾ ತಾಯಿ ವಿಶ್ವಾರಾಧ್ಯರಿಗೆ ಪರಿಕರ ರೂಪವಾಗಿ ಕೊಟ್ಟಂತ ವಸ್ತುಗಳ ರೂಪವಾಗಿ ಕೊಟ್ಟಂತ ಅಣಿಮಾದಿ ಅಷ್ಟಸಿದ್ಧಿಗಳು ಅಂದ್ರೆ ಆ ಬದುಕಿನ ಸಮುಚ್ಚಯವೇ ಆ ಅಷ್ಟಸಿದ್ಧಿಗಳ ಹತ್ತಿರ ಇರುವಂತದ್ದಾಗ್ತದೆ. ಅಂದ್ರೆ ಏನೇ ಇರಲಿ, ಸಂಪತ್ತಿರಲಿ, ವಿದ್ಯೆ ಇರಲಿ, ಹೌದಿರಲಿ, ಅಲ್ಲಿರಲಿ, ಪ್ರಾಪ್ತಿ, ಪ್ರಾಕ್ಷಣ್ಯ, ಅಣಿಮಾ, ಮಹಿಮಾ, ಗರಿಮಾ, ವಶತ್ವ, ಈಶತ್ವ ಇವೆಲ್ಲ ಸಿದ್ಧಿಗಳನ್ನ ಇರ್ತಾವಲ್ಲ, ಆ ಸಿದ್ಧಿ ಕೈವಶ ಮಾಡಿಕೊಂಡು ಆ ಸಿದ್ಧಿ ಅವನನ್ನು ಯಾಕೆ ಹೊಡೆದು ಈ ಕ್ಷೇತ್ರ ಯಾಕಿಷ್ಟು ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದುತ್ತೆ ಅಂತ ತಿಳ್ಕೊಂಡು ಕೇಳಿದ್ರೆ, ಯಾವುದೇ ಒಬ್ಬ ಸಿದ್ಧಿ ಸಾಧಕ ತನ್ನ ಸಾಧನೆಯಲ್ಲಿ ಸಿದ್ಧಿ ಮಾಡಿಕೊಂಡು ಆ ಸಿದ್ಧಿಯಿಂದ ಏನಾದರೂ ಫಲ ತಗೊಂಡಿದ್ದಂತಂದ್ರೆ ಆ ಸಿದ್ಧಿಯಿಂದ ಮತ್ತು ಆ ವ್ಯಕ್ತಿ ಮತ್ತು ಆ ಕ್ಷೇತ್ರದ ಪ್ರಭಾವ ಅಲ್ಲಿಗೆ ಮುಗಿತದೆ. ಆದ್ರೆ ಸಿದ್ಧಿಯಿಂದ ಸಾಧನ ಮಾಡಿಕೊಂಡು ಅದನ್ನು ಪರೋಪಕಾರಾರ್ಥಂ ಇದೊಂದು ಶರೀರಂ ಅಂತ ತಿಳ್ಕೊಂಡು, ಅಂದ್ರೆ ಇದು ನಾನು ಉಣ್ಣುವಂಥದ್ದಲ್ಲ, ಲೋಕಕ್ಕೆ ಅದರ ಊಟ ನೀಡಬೇಕು, ರುಚಿ ಉಳಿಸಬೇಕನ್ನುವಂತ ಮನೋಭಾವನೆ ಯಾವ ಯೋಗಿಯಲ್ಲಿ ತ್ಯಾಗಿಯಲ್ಲಿ ಇರ್ತದ, ಅದು ನಿರಂತರವಾಗಿ ಲೋಕ ಕಲ್ಯಾಣಕ್ಕಾಗಿ ಲೋಕಕ್ಕೆ ಪ್ರಸಿದ್ಧಿಯಾಗಿ ಹೊಡೆತಕ್ಕಂಥ ಕ್ಷೇತ್ರ ಆಗಿರ್ತದೆ ಅಂತ ತಿಳ್ಕೊಂಡು ಆ ವಿಧಾನದಲ್ಲಿ ಕೇಳುವಂತವರಾಗ್ತೀವಿ. ಇವತ್ತು ತುಮಕೂರು ಇಷ್ಟು ಉತ್ತರೋತ್ತರವಾಗಿ ಬೆಳೆಯಲಿಕ್ಕೆ ಏನು ಕಾರಣ ಅಂತ ಕೇಳಿದ್ರೆ, ಆ ಪುಣ್ಯಾತ್ಮ ಸಿದ್ಧಿ ಸಾಧನ ಮಾಡಿಕೊಂಡು ತಾನು ಉಳ್ಳಾರ್ದ ಅಡಿಗೆ ಮಾಡಿಟ್ಟು ಮುಂದೆ ಬರತಕ್ಕಂಥ ಲಕ್ಷಾಂತರ ಭಕ್ತರಿಗೆ ಹೊಟ್ಟೆ ತುಂಬುಡಿ ಅಂತ ತಿಳ್ಕೊಂಡು ಆ ಅನ್ನ ಇಟ್ಟು ಹೋಗ್ಯಾನಲ್ಲ, ಆ ಅನ್ನದ ಪ್ರಭಾವ ಈ ಕ್ಷೇತ್ರದಲ್ಲಿ ಇಷ್ಟು ಬೆಳವಣಿಗೆ ಹೊಂದತಕ್ಕಂಥದ್ದಾಗ್ತದ. ಅಂತ ಅಣಿಮಾದಿ ಅಷ್ಟಸಿದ್ಧಿಗಳ ಮೂರ್ತಿ ಪ್ರತಿಷ್ಠಾಪನೆ ಇವತ್ತು ಅಣಿಮಾ, ಮಹಿಮಾ, ಗರಿಮಾ, ಪ್ರಾಕ್ಷಣ್ಯ, ವಶತ್ವ, ಈಶತ್ವ ಅಂತ ತಿಳ್ಕೊಂಡು ಒಂದೊಂದು ಸಿದ್ಧಿ ಹೇಳ್ತಿರ್ತೀನಿ. ಅವೆಲ್ಲ ವಶ ಮಾಡಂತ ಸಿದ್ಧಿ ಬೇರೆ, ಯಶ ಮಾಡಂತ ಸಿದ್ಧಿ ಬೇರೆ, ಅಣಿಮಾ ಸಿದ್ಧಿ ಬೇರೆ, ಮಹಿಮಾ ಸಿದ್ಧಿ ಬೇರೆ. ಅಣಿಮಾ ಅಂತ ತಿಳ್ಕೊಂಡಂದ್ರೆ ಸೂಕ್ಷ್ಮ ಇದ್ದದ್ದು, ಯಪ್ಪ ನನ್ನ ಬಗ್ಗೆ ಇಷ್ಟೇ ಅದು ಗುರುನಾಥ ಹೆಂಗ, ಅದಕ್ಕೂ ವಿಪುಲವಾಗಿ ದೊಡ್ಡದಾಗುವಂಥದ್ದು, ಬೆಳೆಯುವಂಥದ್ದು. ಗರಿಮಾ ನನಗೆ ದೊಡ್ಡ ಕಂಟಕ್ಕೆ ಬಂದು ಹೆಂಗ್ ಮಾಡಬೇಕಪ್ಪ ಗುರುನಾಥ ಹೆಂಗಿದು, ದೊಡ್ಡದಿದ್ದದ್ದು ಸಣ್ಣದ ಮಾಡಿ ಪಾರಾಗಿ ಹೋಗುವಂಥದ್ದು. ಅಂಥ ಸಿದ್ಧಿಗಳನ್ನು ವಿಶ್ವಾರಾಧ್ಯರು ಸ್ಥಾಪನಾ ಮಾಡಿಕೊಂಡು ಅವರು ಇದ್ದಂಥ ಸಂದರ್ಭದಲ್ಲಿ ನಮಗೆ ಎಲ್ಲಿ ಜಾಗ ಕೊಡ್ತೀವಿ ಅಂತ ತಿಳ್ಕೊಂಡು, ಈಗ ಹೆಂಗ್ ನೀವು ಬಡ ಬಡ ಬಂದು ಗಡಬಡ್ನ್ಯಾಗ ಒಬ್ರಿಗೊಬ್ರು ಒತ್ತಾಡ್ಕೊಂತ ಕುಂತ್ರಿ, ಹಂಗ ಓಸು ಬಂದು ನಿಂತ ಗಡಬಡ ಮಾಡಬೇಡಿ, ನಿಮ್ಗೊಂದು ಜಾಗ ಕೊಡ್ತೀನಿ ಅಂತ ತಿಳ್ಕೊಂಡು ಈಗೇನು ಅಷ್ಟ ಸಿದ್ಧಿ ಕಟ್ಟಿ ಅದಲ್ಲ, ಆ ಕಟ್ಟೆ ಮ್ಯಾಗ ಒಂದೊಂದು ಒಬ್ಬೊಬ್ಬರಿಗೆ ಜಾಗ ತೋರಿಸಿ ನೀವು ಇಲ್ಲೇ ಕುಂದಿರ್ಬೇಕು. ಹಾ ಕೇಳಿರಿ, ಬರೀ ಇಲ್ಲೇ ಕುಂತ ಹಂಗೆ ಎದ್ದು ಹೋಗೋದಲ್ಲ, ನಾ ಇರೋತ್ತವರೆಗೂ ಸೂರ್ಯ ಚಂದ್ರವರೆಗೂ ನಾನಲ್ಲ, ನಾನು ಆದ ನಂತರ ಈ ಜಾಗಕ್ಕೆ ಯಾರು ಬಂದು ಕುಂದಿರ್ತಾರ ಬಂದವ್ರು ಮಾತು ಉಳಿಸ್ಕೊಡ್ಬೇಕು. ಅದು ಮೊದಲು ನೀವು ನಾ ಹೇಳ್ದಂಗೆ ಕೇಳ್ರಿ ಅನ್ನುವಂತಾವ. ನಮ್ದು ಏನಿಲ್ಲ, ಯಾರ್ದು ಏನಿಲ್ಲ, ಮೊದಲನೇ ಮುಂದೆ ಅದು. ಅಂಥ ಅಣಿಮಾದಿ ಅಷ್ಟಸಿದ್ಧಿಗಳನ್ನ ಆ ಸ್ಥಾಪನೆ ಮಾಡಿಕೊಂಡಂತ ವಿಶ್ವಾರಾಧ್ಯರ ಬರೀ ಕೇವಲ ಜ್ಞಾನ ರೂಪವಾಗಿದ್ದಂಥ ಮೂರ್ತಿಗಳನ್ನ, ವಸ್ತುಗಳನ್ನ ಇವತ್ತು ಸ್ವರೂಪ ಜ್ಞಾನ ಅಂದ್ರೆ ಇವತ್ತು ಅದು ಅಣಿಮಾ ಸಿದ್ಧಿ ಹೆಂಗಿರ್ತದ, ಹಿಂಗಿರ್ತದ, ಗರಿಮಾ ಸಿದ್ಧಿ ಹೆಂಗಿರ್ತದ, ಹಿಂಗಿರ್ತದ ಅಂತ ತಿಳ್ಕೊಂಡು ಅವೆಲ್ಲ ಆಕಾರ ಸ್ವರೂಪವಾದಂಥ ಮೂರ್ತಿಗಳು ತಯಾರು ಮಾಡಿ ಸ್ಥಾಪನಾ ಅವಾಗೇ ಮಾಡಬೇಕಾಗಿತ್ತು ಬಗಳಾಂಬಿಕಾ ಸಂಘಟನೆ. ಆದರೂ ಕೆಲವು ಕಾರಣಗಳಿಂದ ಆಗಿದ್ದಿಲ್ಲ. ಈಗೆಲ್ಲ ಭಕ್ತರ ಸಹಕಾರದಿಂದ ಅದನ್ನು ತಯಾರಾಗ್ಯದ. 8 ಮೂರ್ತಿಗಳು ಎಂದು ಸ್ಥಾಪನಾ ಮಾಡ್ತವೆ ಅಂತ ತಿಳ್ಕೊಂಡು ಕೇಳಿದ್ರೆ ವಿಶ್ವಾರಾಧ್ಯರ ತೊಟ್ಟಿಲ್ಲ ಅಂದ್ರೆ ಮಾರ್ಚ್ 21ನೇ ತಾರೀಕಿನ ಆ ಕಾರ್ಯಕ್ರಮ ನಡೆಯುವಂಥದ್ದಾಗ್ತದೆ, ಪ್ರಾರಂಭ ಆಗ್ತದೆ. ಅವೆಲ್ಲ ಮೂರ್ತಿಗಳನ್ನು ತಗೊಂಡು ಗಂಗಾ ಸ್ನಾನಕ್ಕೆ ಹೋಗೋದು. 8 ಮೂರ್ತಿಗಳು, ಸುಮಾರು 41 ಇಂಚಿನ ಮೂರ್ತಿಗಳು, ದೊಡ್ಡ ಪ್ರಮಾಣ. ಅವೆಲ್ಲ ಮೂರ್ತಿಗಳು ಬಂದು ಕುಂತಾಗ ಸಪ್ರೇಟ್ ಎಲ್ಲಾನು ಬಂದು ಒಬ್ಬರಿಗೆ ಕೇಳೋದಿಲ್ಲ. ಇದು ಬೇಕಾದ್ರೆ ಇದು ಈ ಮೂರ್ತಿ ಬಲಿ ಏನ್ ಬೇಕಾದ್ರೆ ಕೇಳೋದು, ಆ ಮೂರ್ತಿ ಬಲಿ ಏನ್ ಬೇಕಾದ್ರೆ ಕೇಳ, ಇದು ಮೂರ್ತಿ ಬಲಿ ಯಪ್ಪ ನನಗೆ ಹಿಂಗದ, ಇಲ್ಲಿ ಹೋಗದ, ನೀ ಹೆಂಗದ, ಹಿಂಗ ಅಷ್ಟು ಎಲ್ಲ ಅಧಿಕಾರ ವಿಕೇಂದ್ರೀಕರಣ ಅಂತ ತಿಳ್ಕೊಂಡು ಹೇಳ್ತಾರೆ. ವಿಭಾಗ ಮಾಡೋಂಥದ್ದು ಅದು ಬಹಳ ಸರಳ ಕೆಲಸ. ಅಂತ ಒಂದು ವಿಚಾರ ಅಣಿಮಾದಿ ಅಷ್ಟಸಿದ್ಧಿಗಳ ಮೂರ್ತಿ ಗಂಗಾ ನದಿ ಸ್ನಾನಕ್ಕೆ ಇಲ್ಲಿಂದ
1 ಕಿಲೋಮೀಟರ್ ಅಂತರದಲ್ಲಿರತಕ್ಕಂಥ ನಾವೇನು ಸ್ನಾನಕ್ಕೆ ಹೋಗ್ತೀವಲ್ಲ ಆ ಭೀಮಾ ನದಿಗೆ ಗಂಗಾ ಸ್ನಾನಕ್ಕೆ ಕರ್ಕೊಂಡು ಹೋಗೋದು, ಅಲ್ಲಿಂದ ಸುಮಾರು 101 ಡೊಳ್ಳು ಹಲಿಗೆ ಇನ್ನಿತರ ವಾದ್ಯ ವೈಭವದಿಂದ ಕರ್ಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡೋದು. 21 ತಾರೀಕು, 22 ತಾರೀಕು ಮತ್ತು 23ನೇ ತಾರೀಕಿನ ದಿನ ಊರನ್ನೆಲ್ಲ ಹೆಣ್ಮಕ್ಳು ಬಂದಂತ ಎಲ್ಲ ಹೆಣ್ಮಕ್ಳು ವಿಶ್ವಾರಾಧ್ಯರು ಸ್ಥಾಪನೆ ಮಾಡಿದಂಥ ಅಣಿಮಾಂಜ ಅಷ್ಟಸಿದ್ಧಿಗಳ ಮೂರ್ತಿಗೆ ಕಳಸ ಬೆಳಗಿ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಯಾರ್ಯಾರು ಬಳೆ ಇಡಿಸ್ತೀವಿ ಅಂತಾರ, ಯಾರ್ಯಾರು ಉಡಿ ತುಂಬ್ತೀವಿ ಅಂತಾರ. ಒಟ್ಟಾರೆ ಅದು ನಡೀತಕ್ಕಂಥ ಬಹಳ ದೊಡ್ಡ ಕಾರ್ಯಕ್ರಮನಲ್ಲ, ಸಣ್ಣದನಲ್ಲ. ಯಾವ ಬಸವಶಾಸ್ತ್ರಿ ಒಂದು ಜಾತ್ರೆಗೆ ಹೇಳಮ್ಮನ್ರಿ ಅಂತ ಹೇಳಿ, ನೋಡಪ್ಪ ನಿಮ್ಮ ಮನೆಗೆ ಏನೋ ಮಾಡಕ್ಕಂತದ್ದು ಯಾಕೋ ಶಾಸ್ತ್ರ ಮತ್ತೆ ಯಾರಿಗೆ ಹೇಳಿ ಇಲ್ರಿಯಪ್ಪ, ಸುಮ್ಮನೆ ನಮ್ಮ ಮನ್ಯಾಗ ನಮ್ಮ ಅಣ್ಣತಮ್ಮರಿಗೆ ನಾವು ಬಂಧು ಬಾಂಧವ್ರಿಗೆ ತೊಗೊಂಡು ಹೇಳಿದೇವು ಅಂತ ತಿಳ್ಕೊಂಡು ಅವ್ ಹೆಂಗಂತನ ಹಂಗೆ ಲಕ್ಷ ಮಂದಿ ಹೇಳೋದು ಬೇಡಪ್ಪ. ಇವು ನಮ್ಮ ಒಳಗೆ ಏನಾಗಲ್ಲ, ಇವಕ್ಕೆ ನಾವು ಏನು ಮಾಡಿದ್ರು ಬಿಡಂಗಿಲ್ಲ ಅನ್ನಂಗಿಲ್ಲ. ಯಾಕಂದ್ರೆ ನಾಳೆ ಮತ್ತೆ ಬಿಟ್ಟು ಮಾಡ್ಯಾನ ಅಂತ ತಿಳ್ಕೊಂಡು ಅನ್ನೋದು ಬೇಡಪ್ಪ. ನಮ್ಮ ಕುಟುಂಬದವ್ರನ್ನ ತಗೊಂಡು ಈ ಕೆಲಸ ಮಾಡೋಣ ಅಂತ ತಿಳ್ಕೊಂಡು ನಮ್ಮ ಅಪೇಕ್ಷೆ ಮೇರೆಗೆ ವಿಶ್ವಾರಾಧ್ಯರ ಕೃಪಾಶೀರ್ವಾದದಿಂದ ಆ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದಂಥದ್ದಾಯಿತು. ಉಗಾದಿ ಆದ 3ನೇ ದಿನಕ್ಕೆ ಅಂದರೆ ಮಾರ್ಚ್ 21, 22, 23 ಅದು ನಮ್ಮ ಕಾರ್ಯ ಅಲ್ಲ, ವಿಶ್ವಾರಾಧ್ಯರ ಕಾರ್ಯ. ಅದು ಬಗಳಾಂಬಿಗೆ ಸ್ಥಾಪನಾ ಮಾಡಬೇಕು. ನಂತರ ಅಣಿಮಾಜ ಅಷ್ಟಸಿದ್ಧಿಗಳನ್ನು ಸ್ಥಾಪನಾ ಮಾಡಿದಾಗ ಅವ್ರು ಏನು ಅನ್ಕೊಂಡಿದ್ರಲ್ಲ, ಅನ್ಕೊಂಡದ್ದು ಪೂರ್ತಿ ಆಯ್ತಪ್ಪ ಮಾಡಿದೇವೆ ಅನ್ನತಕ್ಕಂಥ ಮನೋಭಾವನೆ ನಮ್ಮಲ್ಲಿ ಬಂದಂಥದ್ದಾಗ್ತದೆ. ಅದು ಕೇವಲ ನನ್ನೊಬ್ಬನಿಂದಲ್ಲ, ಎಲ್ಲ ಬಳಗದವರು ಕೂಡಿ ನಿಂತು ವಿಶ್ವರಾಜ ಮುತ್ಯನ್ ಋಣ ಇಳಿಸುವವರೇ ಅನ್ನುವಂಥ ವಿಚಾರವನ್ನು ತಿಳಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶ್ವರಾಜರು ಬಗಳಂಬಿಕಾ ತಾಯಿ ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತೆಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ವತಿಯಿಂದ ಪುಣ್ಯಾತ್ಮನ ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗಲ ಕೋರು. ಗಣಪಂಡಿತ ವಿಶ್ವರಾಧ್ಯ ಮಹಾರಾಜ್ ಕಿ.